ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ವಿಡಿಯೋಗಳನ್ನು ಯಾವ ರೀತಿ ಮಾಡಬೇಕು? ಸಮಾಜ ಪರ ಚಿಂತನೆ ಇರಬೇಕು, ಸಮಾಜದ ಬಗ್ಗೆ ಜಾಗೃತಿ ಮೂಡಿಸುವಂಥ ವಿಡಿಯೋಗಳಿರಬೇಕು. ಆದರೆ ಈಗಿನ ಯೂಟ್ಯೂಬರ್ ಏನು ಮಾಡ್ತಾಯಿದ್ದಾರೆ, ಯಾವುದ್ಯಾವುದೋ ವರದಿಗಳನ್ನು, ಇಲ್ಲ ಸಲ್ಲದ ವರದಿಗಳನ್ನು, ದುಡ್ಡು ಕೊಟ್ಟಂಥ ನಂತರ ವರದಿಗಳನ್ನು, ಒಬ್ಬೊಬ್ಬ ರಾಜಕಾರಣಿ ಬೆನ್ನು ಹತ್ತಿರ್ತಾರೆ. ಒಬ್ಬ ರಾಜಕಾರಣಿ 8ರಿಂದ 10 ಯೂಟ್ಯೂಬ್ ಚಾನಲ್ಗಳನ್ನು ಅವರ ನಡೆಸತ್ತಾರೆ. ಅವ್ರ ಪರವಾಗಿನ ಭಜನೆ ಮಾಡಬೇಕು. ಹೀಗಾದರೆ ಸಮಾಜ ಸುಧಾರಿಸೋದು ಹೇಗೆ? ಇವತ್ತಿನ ಮುಖ್ಯ ವಿಷಯ ಅಂತಂದರೆ, ಎಲ್ಲ ಓಕೆ, ಹುಡುಗಿಯರ ಕೈಯಲ್ಲಿ ಮೊಬೈಲ್ ಯಾಕೆ? ಎಲ್ಲ ತಂದೆ ತಾಯಿಗಳು ವಿಚಾರ ಮಾಡಬೇಕು. ಮೊಬೈಲ್ ಕೊಟ್ಟದ್ದು ಸರಿ ಇದೆ, ಆದರೆ ಎಷ್ಟು ಪರ್ಸೆಂಟೇಜ್ ಅದು ಉಪಯೋಗ ಆಗ್ತದೆ ಅಂತಂದರೆ 15% ಅದು ಉಪಯೋಗ ಆಗ್ತದೆ. 85% ದುರುಪಯೋಗ ಆಗ್ತದೆ. ಇಲ್ಲದ ಚಟಗಳನ್ನು ಅವರು ಹಚ್ಚಿಕೊಳ್ತಾ ಇದ್ದಾರೆ. ನಿಮ್ಮದು ಇಂಟರ್ನೆಟ್ ಖರ್ಚಾಯ್ತು, ಅವ್ರ ಸಮಯ ಹಾಳಾಯಿತು. ಮತ್ತು ಎಲ್ಲಿ ಉಪಯೋಗ ಮಾಡ್ತಾರೆ? ಮಾರ್ಕೆಟಲ್ಲಿ ಕೂಡ ಅವರು ಮೊಬೈಲ್ ಉಪಯೋಗ ಮಾಡ್ತಾರೆ. ನಂತರ ಹಾದಿ ಬೀದಿಗಳಲ್ಲಿ, ಕಾಲೇಜಿಗೆ ಹೋಗುವಂಥ ಹೊತ್ತಿನಲ್ಲಿ, ಹೈಸ್ಕೂಲಿಗೆ ಹೋಗುವಂಥ ಹೊತ್ತಿನಲ್ಲಿ, ಯೂನಿವರ್ಸಿಟಿಗೆ ಹೋಗುವಂಥ ಹೊತ್ತಿನಲ್ಲಿ, ಬಸ್ನಲ್ಲಿ, ಎಲ್ಲಿ ಸಿಕ್ಕಲ್ಲಿ ಶಾಲೆಗೆ ಹೋಗ್ತಿರ್ತಾರೆ 10 ಗಂಟೆಗೆ, ಅದು 8 ಗಂಟೆಗೆ ಮೊಬೈಲ್ ಚಾಲು ಮಾಡ್ತಾರೆ. 8ರಿಂದ 10, 2 ಗಂಟೆ, 1 ಗಂಟೆ ಬಸ್ ಸ್ಟ್ಯಾಂಡ್ ಮೇಲೆ, ಇನ್ನೊಂದು ಗಂಟೆ ಕಾಲೇಜ್ ಕ್ಯಾಂಪಸ್ದಲ್ಲಿ. ಅಂದರೆ ಇಲ್ಲಿ 85% ದುರುಪಯೋಗ ಆಗ್ತಾಯಿದೆ. ಹುಡುಗರು ಬಿಡ್ರಿ, ಹುಡುಗರವರು ಎಗ್ಗಲ್ ಕೆಟ್ಟು ಹೋಗಿದ್ದಾರೆ, ಆದರೆ ಹುಡುಗಿಯರು ಕೆಟ್ಟಬಾರದಲ್ಲ. ಈ ಪಾಲಕರು ಅವರಿಗೂ ಕೂಡ ಏನು ಮಾಡಬೇಕು, ಏನು ಮಾಡಬಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಕ್ಕಿಗೆ ಗಂಟೆ ಕಟ್ಟವ್ರು ಯಾರು? ಸ್ವಲ್ಪ ಮೊನ್ನೆ ಪತ್ರಿಕೆಯಲ್ಲಿ ಓದಿದ್ದು, ಒಂದು ಹುಡುಗಿ ಮೊಬೈಲ್ ಕೊಡಿಸದೇ ಇರೋದರಿಂದ ಆತ್ಮಹತ್ಯೆ ಮಾಡಿಕೊಂಡ್ರು. ಇನ್ನೊಬ್ಬರು ಇಂಟರ್ನೆಟ್ ಏನು ಹಣ ಕೊಡದೇ ಇದ್ದ ಕಾರಣ ಮನೆ ಬಿಟ್ಟು ಓಡಿ ಹೋದರು. ಇಂಥವು ಸಾಕಷ್ಟು ಪ್ರಕರಣ ನಡೀತವೆ. ಹಾಗಾದರೆ ಸರ್ಕಾರ 16 ವರ್ಷದ ಒಳಗೆ ಮೊಬೈಲ್ ನಿಷೇಧ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೇಗನೆ ಮಾಡಬೇಕು. ಅನೇಕ ರಾಷ್ಟ್ರಗಳೇ ಆಗಿವೆ. ಕರ್ನಾಟಕ ಸರ್ಕಾರ ಕೇವಲ ಹೇಳಿಕೆಯನ್ನು ನೀಡ್ತಾ ಇದೆ. ಅದು ಕಟ್ಟುನಿಟ್ಟಿನ ಕಾನೂನುಗಳ ಕ್ರಮಗಳನ್ನು ಕೈಗೊಳ್ಬೇಕು. ನಾವು ತಜ್ಞನ ಕರೆಸ್ತೇವೆ, ಅನುಭವಗಳನ್ನು ಕರೆಸ್ತೇವೆ, ಎಲ್ಲ ಸುಳ್ಳಿದು. ಕರೆಸ್ಲಿಕ್ಕೆ ಹೋಗಬೇಡಿ. ನಿಜ ಸಂಗತಿಯನ್ನು ಅರ್ಥ ಮಾಡಿಕೊಂಡು ನೀವು ಬ್ಯಾನ್ ಮಾಡಬೇಕು. ಇನ್ನು ಪಾಲಕರು ಎಷ್ಟು ಪರ್ಸೆಂಟೇಜ್ ಇವರು ಎದಕ್ಕಾಗಿ ಉಪಯೋಗ ಮಾಡ್ತಾರೆ ಅಂತ ಚೆಕ್ ಮಾಡೋಂಗಿಲ್ಲ. ಯಾಕಂದ್ರೆ ಕೋಡ್ ವರ್ಡ್ ಇಟ್ಟಿರ್ತಾರೆ. ಕೋಡ್ ವರ್ಡಲ್ಲಿ ಎಲ್ಲ ಲಪಡ ಮಾಡ್ತಿರ್ತಾರೆ. ಮದುವೆ ಹಾಕಿತ್ತ ಮೊದಲು ಎಲ್ಲವೂ ಮುಗಿದೋಗಿರ್ತದೆ. ಇದನ್ನು ಯಾಕೆ ಹೇಳತ್ತೇವೆ ಅಂತಂದರೆ, ಪಾಲಕರು ಎಲ್ಲಿವರೆಗೆ ಜಾಗೃತಿ ಆಗೋದಿಲ್ಲ ಅಲ್ಲಿವರೆಗೆ ಇದು ಸಮಸ್ಯೆ ಇದ್ದದ್ದೇ. ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಅವರು ಇಡೀ ಜಗತ್ತನ್ನು ನೋಡ್ಬೇಕಂತಾರೆ. ಜಗತ್ತಿನ ಮರ್ಮ ಏನಿದೆ, ಒಳ ಮರ್ಮ ಇದೆ ತಿಳ್ಕೊಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ತಿಳ್ಕೊಳ್ಳಿ, ಅಭ್ಯಾಸ ಪ್ರಕಾರ ತಿಳ್ಕೊಳ್ಳಿ ಅವರು. ಅದು ಕೇವಲ ಅಭ್ಯಾಸದೇನು ವಿಷಯಗಳೇ, ಅದು ಕೇವಲ ಮೊಬೈಲಲ್ಲಿ 15% ಇವೆ. 85%ಅಲ್ಲಿ 15% ಹಾಗಾದರೆ ಸಮಾಜ ಎಲ್ಲಿ ಕೆಟ್ಟಿದೆ? ಮೊಬೈಲ್ ಪಾಲಕರು ಹುಡುಗಿಯರಿಗೆ ಕೊಡಿಸೋದ್ರಿಂದ, ತಮ್ಮ ಮಕ್ಕಳಿಗೆ ಕೊಡಿಸೋದ್ರಿಂದ ಕೆಟ್ಟಿದೆ. ಇನ್ನು ಆಂಡ್ರಾಯ್ಡ್ ಫೋನ ಇರಲಿ, ಈಗ ಐಫೋನ್ ಕೇಳ್ತಾ ಇದ್ದಾರೆ. ಇನ್ನು ಐಫೋನ್ದಲ್ಲಿ ತಮಗೆಲ್ಲ ಗೊತ್ತಿದೆ, ಜಗತ್ತಲ್ಲಿ ಬೆತ್ತಲಿದೆ. ಮತ್ತು ಬೆತ್ತಲ್ಲಿ ನೋಡಿ ಇವ್ರು ಏನಾಗವರು ಅಂದರೆ, ನಮ್ಮ ಭಾರತ ಸಂಸ್ಕೃತಿ ಎಲ್ಲಿ ಹೊಂಟಿದೆ? ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪ್ರಕರಣವನ್ನು ದಾಖಲಿಸಬೇಕಾಗ್ತದೆ. ಬೇಗನೆ ನಿಷೇಧ ಮಾಡಬೇಕು. ಹಿಂದೆ RLS ಕಾಲೇಜಲ್ಲಿ ಮಾಡಿದರು. ರಾಯ್ಕರ್ ಅಂತ ಪ್ರಿನ್ಸಿಪಾಲ್ ಇದ್ದರು. ಅವರು ಎಲ್ಲ ಹುಡುಗರ ಮೊಬೈಲನ್ನು ಕಸ್ಕೊಳ್ತಾಯಿದ್ರು. ಅಟ್ಲೀಸ್ಟ್ ಕಾಲೇಜ್ ಕಂಪೌಂಡ್ ಒಳಗಡೆ ಮಾಡ್ರಿ ನಿಷೇಧ, ಹೊರಗೆ ಏನಾದರೂ ಮಾಡ್ಕೊಳ್ಳಿ. ಅದೂ ಇಲ್ಲ. ಅಂದರೆ ಇವರು ಶಾಲೆ ಕಲಿಲಿಕ್ಕೆ ಹೋಗ್ತಾ ಇಲ್ಲ. ಕೇವಲ ಚೈನಿ ಮಾತ್ರ ಮೊಬೈಲ್ಗೆ ಉಪಯೋಗ ಆಗ್ತಾಯಿದೆ. ಇದು ಭಾಳ ಗಂಭೀರ ಚರ್ಚೆ ಆಗಬೇಕು. ಇದು ವಿಷಯ ಆಗಬೇಕು. ಇದು ಡಿಬೇಟ್ ಆಗಬೇಕು. ಪ್ರತಿಯೊಂದು ಕಾಲೇಜಿನಲ್ಲಿ ಡಿಬೇಟ್ ಆಗಬೇಕು. ಇದು ಮೊಬೈಲ್ ಬೇಕಾ ಬೇಡ, ತಜ್ಞರನ್ನು ಕರೆಸಬೇಕು. ಮೊಬೈಲ್ನ ಎಷ್ಟು ಅನಾಹುತಿದೆ ಅದನ್ನು ಹೇಳಬೇಕು, ಎಷ್ಟು ಲಾಭ ಇದೆ ಅದನ್ನು ಹೇಳಬೇಕು. ಲಾಭ ಕೇವಲ 15-20% ಯುವಕರು ತೆಗೆದುಕೊಳ್ತಾ ಇದ್ದಾರೆ. ಅವರು IAS, IPS, UPSC ಪರೀಕ್ಷೆ ಕಟ್ತಾ ಇದ್ದಾರೆ, PSI ಆಗ್ತಾಯಿದ್ದಾರೆ, ಪೇಪರ್ಗಳನ್ನು ಅದರಲ್ಲಿ ಓದ್ತಾ ಇದ್ದಾರೆ, ಎಲ್ಲವನ್ನು ತಿಳ್ಕೊತಿದ್ದಾರೆ. ಅದೆಲ್ಲ ವಿಷಯ. ಹುಡುಗಿಯರ ಕೈಯಲ್ಲಿ ಮೊಬೈಲ್ ಕೊಡೋದ್ರಿಂದ ಅದೊಂದು ಶಸ್ತ್ರಾಸ್ತ್ರ ಕೊಟ್ಟಂಗೆ. ನೀವೇನು ತಿಳ್ಕೊತೀರಿ? ಮೊಬೈಲ್ ಕೊಟ್ಟಿದ್ರೆ ಅಂತ. ಅಲ್ಲವೇ ಅಲ್ಲ. ಇದ್ರ ಬಗ್ಗೆ ಒಂದು 5-6 ವಿಡಿಯೋಗಳನ್ನು ನಾವು ಮುಂದಿನ ದಿನಗಳಲ್ಲಿ ಭಾಳ ಸವಿಸ್ತರವಾಗಿ ಹೇಳ್ತೇವೆ. ಹಿರಿಯರು ಹೇಳಿದರೆ ಈ ಹುಡುಗಿಯರಿಗೆ ಕೇಳೋದಿಲ್ಲ. ಹುಡುಗಿಯರು ಅಂತಂದರೆ 16 ವರ್ಷದಿಂದ 25 ವರ್ಷವರೆಗೆ IT ಬಿಟ್ಟಿದವ್ರಿಗೆ ಇರಲಿ. ಯಾಕಂದ್ರೆ ಮೊಬೈಲ್ ಅವ್ರಿಗೆ ಒಂದು ವಸ್ತು ಆಗಿದೆ, ಅದೇ ಒಂದು ನೌಕರಿಯಾಗಿದೆ. ಆದರೆ ಇದು PUC ಸೆಕೆಂಡ್ ಇಯರ್, ಫಸ್ಟ್ ಇಯರ್, 1, 2, 3 ಇಂಜಿನಿಯರಿಂಗ, ಮೆಡಿಕಲ್, ಅಲ್ಲಿ ಯಾವಾಗಲೂ ಮೊಬೈಲ್ ಹಿಡಿದಿರ್ತಾರೆ.
ಬಸ್ ಸ್ಟ್ಯಾಂಡಲ್ಲಿ ಬಸ್ ಬಂದು ಹೋದದ್ದು ಗೊತ್ತಾಗೋದಿಲ್ಲ, ಮನ್ಯಾಗ ಏನು ತರಬೇಕು ಏನು ತರಬಾರ್ದಂತೂ ಗೊತ್ತಿಲ್ಲ, ಹೇಳಿ ಕಳಿಸಿರ್ತಾರೆ, ಸಂಪೂರ್ಣ ಗೊಂದಲದಲ್ಲಿ ಇರ್ತಾರೆ. ಹಾಗಾದರೆ 11 ಗಂಟೆಗೆ ಮೊಬೈಲ್ ಉಪಯೋಗ ಮಾಡಿ 1 ಗಂಟೆ ಕ್ಲಾಸ್ ರೂಮಾಗಿ ಕೂತ್ರೆ ಇವ್ರೇನು ಕಲಿತಾರೆ? ಅಲ್ಲಿ ತಲೆಯಾಗ ಹೋಗೋದಿಲ್ಲ. ಆ ನೋಡಿದಂಥ ಚಿತ್ರಗಳ ಇವ್ರ ತಲೆಯಾಗ ಬರ್ತವೆ. ಇಂಥ ವಿಷಯಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಡಬೇಕು. ಯೂಟ್ಯೂಬ್ದವರು ಭಾಳ ಜಾಗೃತಿಯಿಂದ ವ್ಯವಹಾರವನ್ನು ಮಾಡಬೇಕಾಗ್ತದೆ. ಸಮಾಜದ ಜಾಗೃತಿ ಮೂಡಿಸೋದೆ ನಮ್ಮಂಥವರ ಕರ್ತವ್ಯ ಆಗಿ ಹೋಗಬೇಕಾಗ್ತದೆ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.